ಚಾಮರಾಜನಗರದಲ್ಲಿ ಮುದುಕುಮಾರಮ್ಮ ಹಬ್ಬದ ಸಂಭ್ರಮ. ಮುದುಕುಮಾರಮ್ಮ ದೇವಿಗೆ ಸರತಿ ಸಾಲಿನಲ್ಲಿ ನಿಂತು ತಂಬಿಟ್ಟಿನ ಆರತಿ ಬೆಳಗಿದ ಭಕ್ತರು. ಚಾಮರಾಜನಗರ ನಗರದಲ್ಲಿ ಮುದುಕುಮಾರಮ್ಮ ಗ್ರಾಮ ದೇವತೆ ಹಬ್ಬ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ನಗರದ ಹಳೆ ಖಾಸಗಿ ಬಸ್ ನಿಲ್ದಾಣದಲ್ಲಿರುವ ಗ್ರಾಮ ದೇವತೆ ಮುದುಕುಮಾರಮ್ಮ ದೇವಿಗೆ ತಂಬಿಟ್ಟು ಆರತಿ ಬೆಳಗಿ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಭಕ್ತರು ಪಾತ್ರರಾದರು. ಸೋಮವಾರ ಸಂಜೆ ಮಾರಮ್ಮನಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಹಬ್ಬಕ್ಕೆ ಚಾಲನೆ ದೊರೆಯಿತು. ದೇವಿಗೆ ವಿವಿಧ ಪೂಜಾ ಕೈಂಕರ್ಯಗಳು ನೆರವೇರಿದವು. ರಾತ್ರಿ ನಗರ ವ್ಯಾಪ್ತಿಯ ಸಹಸ್ರಾರು ಭಕ್ತರು ತಂಬಿಟ್ಟಿನ ಆರತಿ ಮತ್ತು ಎಳನೀರು ಸೇವೆಯನ್ನ ದೇವಿಗೆ ಸಲ್ಲಿಸಿದರು. ಸಂಜೆಯಿಂದಲೇ ಭಾರಿ ಸಂಖ್ಯೆಯಲ್ಲಿ ಸೇರಿದ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಮಾರಮ್ಮ ದೇವಿಯ ದರ್ಶನ ಪಡೆದು ಪುನೀತರಾದರು. ವಿಶೇಷ ಅಲಂಕಾರ ಹಬ್ಬದ ಅಂಗವಾಗಿ ದೇವಾಲಯ ಹಾಗೂ ಹಳೆ ಬಸ್ ನಿಲ್ದಾಣದ ಆವರಣದಲ್ಲಿ ವಿಶೇಷವಾಗಿ ವಿದ್ಯುತ್ ದೀಪಗಳ ಅಲಂಕಾರ ಮಾಡಲಾಗಿತ್ತು. ಮಾರಮ್ಮ ದೇವಿಗೂ ಆಭರಣ ಹೂವಿನ ಅಲಂಕಾರದಿಂದ ಕಂಗೊಳಿಸಿತು. ಯುವ ಮುಖಂಡ ವಿರಾಟ್ ಶಿವು ಮಾತನಾಡಿ, ಪ್ರತಿ ವರ್ಷದಂತೆ ಈ ಬಾರಿಯೂ ಮುದುಕ ಮಾರಮ್ಮ ಗ್ರಾಮ ದೇವತೆ ಹಬ್ಬ ಅದ್ದೂರಿಯಾಗಿ ನಡೆಯುತ್ತಿದ್ದು, ಮಾರಮ್ಮ ದೇವಿ ಚಾಮರಾಜನಗರ ಪ್ರಮುಖ ದೇವರಾಗಿದೆ. ಭಕ್ತರ ಶಕ್ತಿಯುತ ದೇವತೆಯಾಗಿದ್ದಾಳೆ. ಮುದುಕಮ್ಮ ಮಾರಮ್ಮ ಸರ್ವರಿಗೂ ಒಳಿತು ಮಾಡಲಿ ಎಂದು ಆಶಿಸಿದರು. ವರದಿ ಹೊಮ್ಮ ನಂಜುಂಡನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಚಾಮರಾಜನಗರದ ಜನತೆಗೆ ಶ್ರೀ ಮುದುಕುಮಾರಮ್ಮನ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಏನು ಈ ದಿನ ಚಾಮರಾಜನಗರಕ್ಕೆ ಪ್ರಸಿದ್ಧವಾದಂಥ ಒಂದು ದೇವಸ್ಥಾನದಲ್ಲಿ ನಮ್ಮ ಶ್ರೀ ಮುದುಕುಮಾರಮ್ಮನ ಹಬ್ಬದ ಪ್ರಯುಕ್ತ ಇಂದು ಬಹಳ ವಿಜೃಂಭಣೆಯಿಂದ ಹಲವಾರು ರೀತಿಯ ದಾನಿಗಳ ಒಂದು ಸಹಕಾರದಿಂದ ಈ ಒಂದು ಹಬ್ಬ ಅದ್ದೂರಿಯಾಗಿ ನಡೀತಾ ಇರೋದು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಡ್ಕೊ ಬಂದಿರೋದು ಪ್ರಸಿದ್ಧಿಯಾಗಿದ್ದು, ಹಾಗೆ ರೀತಿ ಈ ಮಾರಮ್ಮ ಚಾಮರಾಜನಗರದಲ್ಲಿ ಬಹಳ ಪ್ರಮುಖವಾದ ದೇವರು, ಬಹಳ ಶಕ್ತಿಯುತವಾದಂಥ ದೇವರು. ಈ ತಾಯಿನ ನಂಬಿದವರು ಎಂದು ಸಹ ಅವ್ರಿಗೆ ತೊಂದರೆಯನ್ನು ಎಂತ ಪರಿಸ್ಥಿತಿ ಇದ್ರೂ ಸಹ ಅವ್ರಿಗೆ ಕಷ್ಟನೆಲ್ಲ ಹೋಗಿಸಿ ಒಂದು ಒಳ್ಳೊಳ್ಳೆ ರೀತಿಯಲ್ಲಿ ಭಕ್ತಿ ಮಾಡ್ತಾ ಇದ್ದಾರೆ. ಹಾಗೆಯೇ ಮುದುಕುಮಾರಮ್ಮ ಬಂದಿರುವಂಥ ಎಲ್ಲ ಭಕ್ತರಿಗೂ ಸಹ ಆ ತಾಯಿ ಆಯುಷ್ ಆರೋಗ್ಯ ಕೊಟ್ಟು ಚಾಮರಾಜನಗರ ಹಿಂದುಳಿದ ಜಿಲ್ಲೆಯನ್ನ